ಮಾಡಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ ನಿಮ್ಗೆ ಏನು ಮಾಡಿದೆ ಅಂತ. ಸ್ಲೋಲಿ ಹೋದರೆ ಆಗಲ್ಲ, ಬಸ್ ನಾಯಿ ಬೇರೆ ಭಯ ಬೇರೆ ಆಗುತ್ತೆ ನನಗೆ ನಾಯಿಗಳು ಕಂಡ್ರೆ. ನಿನಗಿರಲಿ ನೋಡಿ ಗೈಸ್, 33.2K ನನ್ನ ಫಾಲೋವರ್ಸ್ ಆಗಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದೆ ಆ್ಯಂಡ್ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಏನೂ ಇಲ್ಲ, ಸೊ ಬೆಳಗ್ಗೆನೆ ಬಿರಿಯಾನಿ ತಿನ್ನೋಣ ಅಂತ ಇದ್ದೀನಿ. ಸೊ ಗೈಸ್, ಈ ಬೆಕ್ಕಿದೆ ಅಲ್ವಾ, ಈ ಬೆಕ್ಕು ಏನು ಮಾಡಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ ನಿಮ್ಗೆ ಏನು ಮಾಡಿದೆ ಅಂತ. ಇಲ್ಲಿ ನೋಡಿ ಬೀರು, ಈ ಬೀರು ಒಳಗಡೆ ಕ್ಯಾಟ್ಸ್ ಇದೆ ಗೈಸ್, ನನಗೆ ಗೊತ್ತಿಲ್ಲ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅಂತ. ಸೊ ದಿಸ್ ಈಸ್ ವಾಟ್ ಮೈ ಬ್ರೇಕ್ಫಾಸ್ಟ್ ಟುಡೇ, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆ್ಯಂಡ್ ಸೊ ಫಸ್ಟ್ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣಂತೆ, ಬನ್ನಿ ಗೈಸ್ ತಿನ್ನೋಣ. ಸೊ ಗೈಸ್, ಏನು ಗೊತ್ತಾ, ಇವಾಗ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಸೊ ತೋರಿಸ್ತೀನಿ ನಿಮಗೆ ಏನು ವಿಡಿಯೋ ನೋಡ್ತಾ ಇದ್ದೆ ಅಂತ. ಓಯ್ಟ್ ಜಸ್ಟ್ ಅ ಸೆಕೆಂಡ್ ಗೈಸ್. ಸೊ ಗೈಸ್, ಈ ಥರ ಮಾಡಬೇಕು ಅಂತ ನಾನು ನೋಡ್ತಾ ಇದ್ದೆ ವಿಡಿಯೋದಲ್ಲಿ, ಈ ಥರ ಮಾಡೋಣ ಅಂತ. ಸೊ ನಾನು ಇನ್ನೊಂದೇನಪ್ಪ ಅಂದರೆ, ಇದು ಇವಾಗ ಮಾಡೋಣ, ಇವಾಗ ಇದೆಲ್ಲ ಫುಲ್ ಮಾಡೋಣ. ಆ್ಯಂಡ್ ನಾಳೆ ಬಂದುಬಿಟ್ಟು ಏನು ಮಾಡ್ತೀನಿ ಗೊತ್ತಾ, ಏನೋ ಒಂದು ಗೆಸ್ ಮಾಡಿದ್ದೀನಿ. ಸೊ ನಾಳೆ ವಿಡಿಯೋ ನೋಡಿ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋ ಇವತ್ತು ಇದು ಮಾಡಲೇಬೇಕು. ಹೋಗ್ಬಿಟ್ಟು ಫಟಾಫಟ್ ಅಂತ ಎಲ್ಲ ಐಟಮ್ಸ್ನ ತೊಗೊಂಬರೋಣ. ಇವಾಗ ಇದೆಲ್ಲ ಮಾಡಬೇಕಂದ್ರೆ ಐಟಮ್ಸ್ ಬೇಕು ಇದಕ್ಕೂ. ಸೊ ಇವಾಗ ನಮ್ಮ ದೊಡ್ಡಣ್ಣ ಮನೆಗೆ ಹೋಗೋಣ ಅಂತ ಇಲ್ಲಿಂದ. ಸೊ ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಫಸ್ಟ್ ಹೋಗ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಬರ್ತೀನಂತೆ. ಸೊ ಗೈಸ್, ಫೈನಲಿ ನಾನು ಇವಾಗ ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ವಾಟ್ ಮೈ ಔಟ್ಫಿಟ್. ಆ್ಯಂಡ್ ಇವಾಗ ಇಲ್ಲಿಂದ ಹೊರಡೋಣ ಅಂತೆ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಐಟಮ್ಸ್ನ ತೊಗೊಂಬರೋಣ. ಅದಾದಮೇಲೆ ಇನ್ನೂ ಏನೇನೋ ಐಟಮ್ಸ್ ತೊಗೊಂಬರೋದಿದೆ, ಹೋಗ್ಬಿಟ್ಟು ತೊಗೊಂಬರೋಣ ಅಂತೆ. ಸೊ ಬನ್ನಿ ಹೋಗೋಣ. ನಾನು ಮನೆಯಿಂದ ಹೊರಟೆ ಹೋಗ್ತಾನೆ ಇದ್ದೀನಿ, ಇನ್ನೂ ಅಷ್ಟು ದೂರ ಹೋಗಬೇಕು. ಅಲ್ಲಿಂದ ಸ್ಟ್ರೈಟ್ ಹೋಗಿ ಮತ್ತು ನಾನು ಲೆಫ್ಟಿಗೆ ಹೋಗಬೇಕು. ನಡ್ಕೊಂಡು ಹೋಗ್ತಾ ಇದ್ದೀನಿ, ಸುಸ್ತಾಗ್ತಿದೆ. ಅಲ್ಲಿಂದ ಬಂದೆ, ಸೊ ಇನ್ನೂ ಹೋಗಬೇಕು. ನೋಡೋಣ ಅಂತೆ, ಬನ್ನಿ ಹೋಗೋಣ. ಬೇಗ 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 ಹೋಗೋಣ. ಈ ಥರ ಸ್ಲೋಲಿ ಹೋದರೆ ಆಗಲ್ಲ, ಬಸ್ ನಾಯಿ ಬೇರೆ ಭಯ ಬೇರೆ ಆಗುತ್ತೆ ನನಗೆ ನಾಯಿಗಳು ಕಂಡ್ರೆ. ಪ್ರಾಣಿಗಳಂದರೆ ಇಷ್ಟನೇ, ಬಟ್ ಏನಂದರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಸೊ ಬನ್ನಿ ಹೋಗೋಣ ಫಸ್ಟು. ಸೊ ಗೈಸ್, ಫೈನಲಿ ನಾನು ನಮ್ಮಣ್ಣ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಮ್ಮಣ್ಣ ನೋಡಿದೆ ಚೆನ್ನಾಗಿ ನಿದ್ದೆ ಮಾಡ್ತಾವ್ರೆ. ನೋಡಿ ಗೈಸ್, ಆಟ ಆಡ್ತಾನೆ. ನೆನ್ನೆ ತೋರಿಸಿದ್ನಲ್ಲ, ಇದೇ ಕ್ಯಾಟು ಆಟ ಆಡ್ತಾ ಇದೆ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಐಟಮ್ಸ್ ಇದೆ ನಮ್ಮಣ್ಣ ಮನೇಲಿ, ಅದನ್ನ ತೊಗೊಂಡು ಹೋಗ್ತೀನಂತೆ. ಸೊ ಗೈಸ್, ಫೈನಲಿ ನಾನು ಇವಾಗ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಬಂದಿದ್ದೀನಿ. ಬಿಕಾಸ್ ನಂಗೆ ಆ ಥರ ಬಟ್ಟೆ ಹಾಕ್ಕೊಂಡು ಚೂಡಿದಾರ್ ಹಾಕ್ಕೊಂಡು ಕುತ್ಕೊಂಡು ಇವೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕಂತ ನೋಡಿ ಇವಾಗ ಕಲರ್ ಬಾಕ್ಸ್ ಆ್ಯಂಡ್ ಫೆವಿಕಲ್ ಒನ್ ಸೀಸರ್ ಆ್ಯಂಡ್ ಇದು ಇವಾಗ ನಾನು ಟೀ ಬೇರೆ ತೊಗೊಂಡಿದ್ದೀನಿ ಜೊತೆಯಲ್ಲಿ. ಟೀ ಕುಡಿಯೋಣ, ಹಾಗೆ ಬಿಸಿ ಬಿಸಿ ಟೀ ಕುಡಿತಾ ಇವಾಗ ಇದನ್ನೆಲ್ಲ ರೆಡಿ ಮಾಡೋಣ ಅಂತೆ. ಸೊ ಲೆಟ್ಸ್ ಗೋ ಗೈಸ್. ಅವಾಗಿಂದ ಹಾಟ್ ಬಿಡ್ಸಕ್ಕಂತ ಟ್ರೈ ಮಾಡ್ತಾ ಇದ್ದೀನಿ, ಬರ್ತಾನೆಲ್ಲ ನೋಡಿ. ಸೊ ಈ ಥರ ಫೈನಲಿ ಮಾಡಿದ್ದೀನಿ. ಚೆನ್ನಾಗಿದೆ, ಬಟ್ ಎಲ್ಲೋ ಒಂದು ಸ್ವಲ್ಪ ಕನ್ಫ್ಯೂಸ್ ಥರ ಆಗ್ತಿದೆ ನೋಡಿ. ಹಿಂಗೆ ಹಾಕಿದ್ದೀನಿ. ಸೊ ಇವಾಗ ಏನು ಅನ್ನಿಸ್ತಿದೆ ಗೊತ್ತಾ, ಈ ಕಡೆ ದೊಡ್ಡದಾಗೈತಾ ಚಿಕ್ಕದಾಗೈತಾ ಅನ್ನೋ ಥರನೇ ಫೀಲ್ ಆಗ್ತಿದೆ. ಕಟ್ಟೆ ಆಗ್ತಿಲ್ಲ ಗೈಸ್, ಎಷ್ಟು ಇದಿದೆ ಅಂದರೆ. ಗೈಸ್, ಫೈನಲಿ ನಾನು ಕಟ್ ಮಾಡಿದ್ದೀನಿ, ಹಾಟ್ ಶೇಪ್ ಬಂದಿದೆ. ಸೊ ಐ ಆಮ್ ಸೊ ಹ್ಯಾಪಿ ಫಾರ್ ದಿಸ್. ನೋಡಿ ಇಷ್ಟೆಲ್ಲ ಕಟ್ ಮಾಡಾದ್ಮೇಲೆ ಆ್ಯಂಡ್ ಈ ಥರ ಬಂದಿದೆ ನೋಡಿ, ಹಾರ್ಟ್ ಶೇಪ್ ಆಗಿದೆ ಅಲ್ವಾ? ಅದು ಹಾಟ್ ಥರ ಕಾಣಿಸ್ತೈತಾ ಗೈಸ್? ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಈ ಥರ ಲೈನ್ ಹಾಕ್ಕೊಂಡಿದ್ದೀನಿ. ಈ ಥರ ಲೈನ್ ಹಾಕಿದ್ಮೇಲೆ ಆ್ಯಂಡ್ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡಿದ್ದೀನಿ. ಈ ಥರ ಕಟ್ ಮಾಡಾದ್ಮೇಲೆ ಆ್ಯಂಡ್ ನೆಕ್ಸ್ಟ್. ಸೊ ಗೈಸ್, ಫೈನಲಿ ನಾನು ಇವಾಗ ಇದೆಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಇದಕ್ಕೆ ಇವಾಗ ಒಂದೊಂದಾಗಿ ಫೆವಿಕಲ್ ಓಕೆ ಇದನ್ನು ಇದಲ್ವಾ, ಫೆವಿಕಲ್ ಹಾಕಿ ಒಂದೊಂದಾಗಿ ಇಲ್ಲಿ ಅಂಟಿಸೋಣ ಅಂತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದು ಫೋನ್ ಹಿಡ್ಕೊಳೋದು ಯಾರೂ ಇಲ್ಲ, ನಮ್ಮ ಅಣ್ಣನ ಮಕ್ಕಳೆಲ್ಲ ಹೋಗ್ಬಿಟ್ರು ಮನೆಗೆ.
ಸೊ ಗೈಸ್ ಫೈನಲಿ ನಾನು ಫೆವಿಕ್ವಿಕ್ ಹಾಕ್ಬಿಟ್ಟು ಅದನ್ನೆಲ್ಲ ಸ್ಟಿಕ್ ಮಾಡಿದ್ದೀನಿ ನೋಡಿ. ಫೈನಲಿ ಈ ಥರ ಆಗಿದೆ. ಆ್ಯಂಡ್ ಇದೇನು ಔಟ್ಲೈನ್ ಬಂದೈತೋ ಅದನ್ನು ಕಟ್ ಮಾಡಬೇಕು. ಸೊ ಇದು ಫುಲ್ ಕಟ್ ಮಾಡಾದ್ಮೇಲೆ ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂತ ನೋಡಿ. ಸೊ ಇದು ಫಸ್ಟ್ ಕಟ್ ಮಾಡೋಣ ಗೈಸ್. ಇದೇನು ಔಟ್ಲೈನ್ಸ್ ಬಂದಿದೆ ಅಲ್ವಾ, ಸೊ ಇದನ್ನ ನೀಟಾಗಿ ಕಟ್ ಮಾಡೋಣಂತೆ. ಸೊ ಹೇಗೆ ಕಾಣಿಸ್ತಾ ಇದೆ ಗೈಸ್ ಈ ಥರ ಎಲ್ಲ ಸ್ಟಿಕ್ ಮಾಡಿ. ಸೊ ಇವಾಗ ಬನ್ನಿ ಇವಾಗ ಕ್ವಿಕ್ಲಿ ಇದೆಲ್ಲ ಕಟ್ ಮಾಡೋಣ ಅಂತೆ. ಸೊ ಒಂದು ಶೇಪ್ ಕೊಡೋಣ ಅದಕ್ಕೆ, ಲೈಕ್ ಹಾರ್ಟ್ ಶೇಪ್ ಕೊಡೋಣ ಅಂತೆ. ಸೊ ಲೈಟ್ಸ್ ನೋಡಿ ಫೈನಲ್ ಈ ಥರ ಕಟ್ ಮಾಡಿದೆ ನಾನು. ಒಂದು ಶೇಪ್ ಕೊಟ್ಟಿದ್ದೀನಿ ಅದಕ್ಕೆ. 20 rupees ಅಷ್ಟೇ ಗೈಸ್, ಇದು 20 rupees ಅಷ್ಟೇ. ಅನ್ಕೊಂತೀರಲ್ಲ ತುಂಬ ಜಿಪ್ನ ಇವರಿಗೆ ಅಂತ. ಹಿಂಗಿರ್ಬೇಕು ಗೈಸ್. ನೋಡಿ ಗೈಸ್ ನಾನು ವಿಡಿಯೋ ಹಾಕಿದ್ದೀನಿ. ಸೊ ಇದು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಹೈಡ್ ಮಾಡೋಣ. ಲೈಕ್ ನನ್ನ ನೆನಪು ನಿನಗಿರಲಿ. ನೋಡಿ ಗೈಸ್ 33.2K ನನ್ನ ಫಾಲೋವರ್ಸ್ ಆಗಿದ್ದಾರೆ. ಸೊ ಫೈನಲಿ ನಾನು ಇವಾಗ ಕಲರ್ ಮಾಡಿದ್ದೀನಿ. ಆ್ಯಂಡ್ ಇದು ಫುಲ್ಲು ನಾಳೆ ಫಿನಿಶ್ ಮಾಡೋಣ ಅಂತೆ. ಇವಾಗ ನಮ್ಮ ಅಣ್ಣಂಗೆ ಬೇರೆ ಹೊಟ್ಟೆ ಹಸಿತಾ ಇದೆ, ಅವರು ಡ್ಯೂಟಿಯಿಂದ ಬಂದಿದ್ದಾರೆ. ಸೊ ಲೇಟ್ ಮಾಡೋದು ಬೇಡ, ಸೊ ಬನ್ನಿ ಹೋಗೋಣ ಅಂತ. ನೋಡಿ ಈ ಥರ ಮಾಡಿದ್ದೀನಿ. ಇವಾಗ ಈ ಥರ ಬಂದಿದೆ. ಅದು ಫುಲ್ಲು ಡ್ರೈ ಆಗಲಿ. ಸೊ ನಾಳೆ ಕಂಟಿನ್ಯೂ ಮಾಡೋಣ ಅಂತ. ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಇವಾಗ ಬೇಗ ಬೇಗ ಊಟ ಮಾಡೋಣ, ಹ್ಯಾಂಡ್ ವಾಶ್ ಮಾಡೋಣ ಅಂತೆ. ಸೊ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಇವಾಗ ಊಟ ಆಗಿದೆ. ನಮ್ಮಣ್ಣದು ನಂದು. ನಮ್ಮಣ್ಣದು ನಂದು ಊಟ ಆಗಿದೆ ಗೈಸ್. ಸೊ ಗೈಸ್ ಫೈನಲಿ ನಾವೆಲ್ಲರೂ ಊಟ ಮಾಡಿಬಿಟ್ಟು ಇವಾಗ ಎಲ್ಲರೂ ಮಲ್ಕೊಂಡಿದ್ದಾರೆ ನಮ್ಮ ಮನೇಲಿ ಸಹ. ಇವಾಗ ಟೈಮ್ ಬೇರೆ 12:54 ಆಗ್ತಿದೆ. ಇವಾಗ ಮಲ್ಕೊಳ್ಳೋಣ ಅಂತ. ಆ್ಯಂಡ್ ನನಗೂ ಬೇರೆ ನಿದ್ದೆ ಬರ್ತಿದೆ. ಇನ್ನೂ ವರ್ಕ್ ಅದು ಪೆಂಡಿಂಗ್ ಇದೆ. ಸೊ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಂತೆ ಬ್ಲಾಗ್ನ. ಆ್ಯಂಡ್ ಗುಡ್ ನೈಟ್ ಗೈಸ್. ಹೆವಿ ನಿದ್ದೆ ಬರ್ತಿದೆ, ನೀವು ಮಲ್ಕೊಳ್ಳಿ. ಆ್ಯಂಡ್ ಬೆಳಗ್ಗೆ ಇದನ್ನೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಂತೆ. ಲೆಟ್ಸ್ ಗೋ. ಎವ್ರಿವನ್ ಹ್ಯಾವ್ ಅ ನೈಸ್ ಡೇ. ಸೊ ಇವಾಗ ಇನ್ನೂ ವರ್ಕ್ ಇದೆ. ಸೊ ಅದು ಪೆಂಡಿಂಗ್ ಬಿದ್ದಿದೆ. ಅದನ್ನ ವರ್ಕ್ನ ಫುಲ್ ಫಿನಿಶ್ ಮಾಡೋಣ ಅಂತ. ಸೊ ಲೆಟ್ಸ್ ಗೋ ಗೈಸ್. ನನ್ನ ಬೆಕ್ಕು ಇವಾಗ ಇದ್ದಿದ್ದೆ ನನ್ನ ಜೊತೆ. ಮಾತಾಡ್ತಾ ಇದ್ದಾಳೆ ಅವಳು. ಸೊ ಇವಾಗ ಹೋಗಿ ಬೇಗ ಬೇಗ ಫಟ್ ಅಂತ ಫ್ರೆಶ್ ಅಪ್ ಆಗಿ ಬರೋಣ ಅಂತ. ಸೊ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಬ್ರಷ್ ಎಲ್ಲ ಮಾಡಿಬಿಟ್ಟು ನಾನು ಟೀ ತೊಗೊಂಬಂದಿದ್ದೀನಿ ಬಿಸಿ ಬಿಸಿ. ಆ್ಯಂಡ್ ಇದನ್ನು ಪ್ರಿಪೇರ್ ಮಾಡೋಣ. ಇದೆರಡು ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಆಗಿತ್ತು. ಸೊ ಅದು ಬೇಡ, ಇವಾಗ ಅದನ್ನು ನಾನು ತೆಗೆದಾಕಿದ್ದೀನಿ. ಇನ್ನೊಂದ್ಸಲ ಅದನ್ನು ಮಾಡೋಣ ಅಂತ. ಬಿಕಾಸ್ ನಾನು 2 ಕಲರ್ನ ಆ್ಯಡ್ ಮಾಡಿದ್ದೆ. ಸೊ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಸೊ ಬನ್ನಿ ಇವಾಗ ಇದು ಫಿನಿಶ್ ಮಾಡೋಣ ಅಂತೆ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಇದು ಇನ್ನೂ ಡ್ರೈ ಆಗ್ತಾಯಿದೆ. ಬಿಕಾಸ್ ನಾನು ಇನ್ನೊಂದು ಆಯಿಲ್ ಪೇಂಟ್ ಆಯಿಲ್ ಅಲ್ಲ, ಅದು ಶೈನಿಂಗ್ ಬರುತ್ತಲ್ವ, ಇದು ವೈಟ್ ಕಲರ್ದು ಅದು ಮಾಡಿದ್ದೆ. ಇದ್ರ ಮೇಲೆ ಸ್ವಲ್ಪ ಶೈನ್ ಹೊಡೀಲಿ ಅಂತ. ಸೊ ಇದನ್ನು ಇವಾಗ ವೈಟ್ ಕಲರ್ ಪೇಂಟ್ ಹಾಕ್ತಾಯಿದ್ದೀನಿ. ಸೊ ಇವಾಗ ಈ ಥರ ಪೇಂಟ್ ಮಾಡಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಹೇಳಿ ಗೈಸ್. ನೋಡಿ ಚೆನ್ನಾಗಿ ಕಾಣಿಸ್ತೈತಲ್ವಾ. ಇವಾಗ ಇನ್ನೊಂದು ಇದಕ್ಕೆ ಡಬಲ್ ಪೇಂಟ್ ಮಾಡೋಣ ಅಂತ. ಲೈಕ್ ಈ ಥರ ಮಧ್ಯ ಸ್ವಲ್ಪ ಈ ಥರ ಡಾರ್ಕ್ ಆಗಿ ಮಾಡಬೇಕು. ಇದಕ್ಕೆ ಬ್ಲೂ ಕಲರ್ ಪೇಂಟ್ ಮಾಡ್ತಾ ಇದ್ದೀನಿ. ಯಾವ ಥರ ಕಾಣಿಸ್ತಿದೆ ಅಂತ. ಗೈಸ್ ಇವಾಗ ಎಲ್ಲ ಡನ್ ಆಯಿತು. ಆ್ಯಂಡ್ ಈ ಥರ ಫ್ಲವರ್ಸ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಬರ್ತಾ ಇಲ್ಲ ಗೈಸ್. ಸೊ ಇನ್ನು ಟ್ರೈ ಮಾಡೋಣ, ನೋಡೋಣ ಯಾವ ಥರ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ನಮ್ಮಮ್ಮ ಇವಾಗ ನನಗೆ ಬ್ರೇಕ್ಫಾಸ್ಟ್ ತೊಗೊಂಬಂದು ಕೊಟ್ಟಿದ್ದಾರೆ.
ಸೊ ಬೇಗ ಬೇಗ ಟಿಫನ್ ಮಾಡಿಕೊಂಡು ಇವಾಗ ದೆನ್ ಮತ್ತೆ ಅಗೇನ್ ಶುರು ಮಾಡೋಣ ಅಂತೆ. ಸೊ ಲೆಟ್ಸ್ ಆಗಿದೆ. ಸೊ ಎಲ್ಲರೂ ರೆಡಿಯಾಗಿರಿ. ಯಾವ ಥರ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫಸ್ಟ್ ಇದನ್ನು ತೋರಿಸ್ತೀನಿ. ಒಳ್ಳೆ ಪ್ಲೇಸ್ ಸಿಗ್ತಲ್ವೇ ನಮಗೆ? ಬರೀ ಇಂಥದೆಯಾ? ಇರಿ ಫಸ್ಟ್ ತೋರಿಸ್ತೀನಿ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ತುಂಬ ಟೈಮ್ ತೊಗೊಂಡು ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಈ ಥರ ಓಲ್ಗೆ ಸ್ಟಿಕ್ ಮಾಡೋಣ ಚೆನ್ನಾಗಿ ಕಾಣಿಸುತ್ತೆ. ಸಿ ಯಾವ ಥರ ಕಾಣಿಸ್ತದೆ ಅಂತ ಗೈಸ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೆ ವಿಡಿಯೋನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಂತೆ. ಸೊ ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್ ಗೈಸ್.